ಫಾಲ್ಸ್ ಮುಂದೆ ಬಂದು ನಿಂತ್ಕೊಂಡು ಫುಲ್ ಪಜ್ಜಿ ಹಾಕೊಂಡಿದ್ದೀವಿ ನೆಂದು. ಇದು ಯಾಕೋ ಇವತ್ತು ಹೋಗೋ ಜಾಗಗಳೆಲ್ಲ ವಾಪಸ್ ಹೋಗಕ್ಕೆ ಮನ್ಸಾಗ್ತಾ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದಾವೆ. ಬ್ಲಾಕ್ ಕಲರ್ ಆಗಂ ಕೊಡ್ತಿದ್ಲು ಬ್ಯಾಟಲ್ಲಿ ಯಾರು ಇವಳೆ ಸಿಟ್ಟೆಲ್ಲ ಏನು ನೀನು ಕಾಣ್ತಾ ಇದ್ದಾವ. ಇಲ್ಲಿಗೆ ಬಂದಿದ್ವಿ, ಯಾವ್ದೋ ಹಿಂದಿನ ಜನ್ಮದಲ್ಲಿ ಬಂದಂಗೆಲ್ಲ ಅರ್ಧರ್ಧ ನೆನ್ಪಿದ್ಯಪ್ಪ. ಲಾಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಇವಾಗ. ಲೆಟ್ ಸ್ಟಾರ್ಟ್ ಜರ್ನಿ ಅಗೈನ್. ಸೌಂಡ್ ಕೇಳಿಸ್ಕೊಳ್ಳಿ. ಕಪ್ಪೆ ಕಪ್ಪೆ ಅನ್ಸುತ್ತೀವ. ಕಪ್ಪೆನ ಒಂಥರ ಹುಳ ಇರ್ತಾವಲ್ಲವ ಇವ. ಅದೇ ಜಾಸ್ತಿ ಸೌಂಡ್ ಮಾಡ್ತಾವಲ್ಲ ಒಂದೊಂದ್ಸತಿ ಮನೆ ಒಳಗೆ ಬಂದವ. ಹುಳ ಅಲ್ವಾ ಇವು. ಸಕಲೇಶ್ಪುರನೇ ನೋಡಿ 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 ಇದೊಂಥರ ಬೇರೆ ಥರ ಫೀಲ್. ಈ ವ್ಲಾಗ್ ಬಿಗಿನಿಂಗಲ್ಲಿ ನೀವು ಜಾಸ್ತಿ ರೋಡ್ನೇ ನೋಡ್ತೀರಾ ವಿತ್ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ಆ್ಯಂಡ್ ಇನ್ಫಾರ್ಮೇಷನ್, ಆಯಿತಾ? ವೆಸ್ಟರ್ನ್ ಘಾಟ್ಸ್ನ ಅದ್ಭುತ ಅನುಭವಕ್ಕೆ ರೆಡಿಯಾಗಿದ್ದೀರಾ. ಹಾಗೆಯೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಇದು ಯಾಕೆ ಸೇರ್ಕೊಂಡಿದೆ ಅಂತಲೂ ಡಿಸ್ಕಸ್ ಮಾಡ್ತಾ ಹೋಗೋಣ, ಓಕೆನಾ? ಇದು ಹಾಕಿದ್ದಾರೆ ನೋಡಿ, ಇಲ್ಲಿ ಅನಿಮಲ್ಸ್ ಏನೋ ಇವಿದಾವೆ. ಮಂಗೋಲಿಯನ್ ಮಂಕೀಸ್ ಇದಾವೆ ಅನ್ಸುತ್ತೆ ನೋಡಿ, ಇಲ್ಲಿ ಹಾಕಿದ್ದಾರೆ. ಮಂಕೀಸ್ ಮತ್ತೆ ಜಿಂಕೆ. ಒಬ್ಬೊಬ್ಬ ಇದೇನು ರೋಡ ಇದು? ಅಲ್ಲಿ ಕಾಣಿಸ್ತಲ್ಲ ಅದು ಎದುನಂದ ನಾನು ಹೇಮಂತ್ ಒಬ್ಬ ಗಾನವು. ಅಯ್ಯೋ ಜಾಗಗಳು ಇರೋದ್ರಿಂದ ಇನ್ನೂ ಪ್ರಪಂಚ ಅಂದ್ರೆ ಇದೆಲ್ಲ ಕಡ್ದು ಕಾಫಿ ತೋಟ ಮಾಡ್ಕೊಂಡಿದ್ದಾರೆ. ಮರಗಳಿದಾವೆ. ಇಲ್ಲಿರುವಂಥ ಅಪಾರವಾದ ನೈಸರ್ಗಿಕ ಸಂಪತ್ತು ಮತ್ತು ಬಯೋಡೈವರ್ಸಿಟಿಗೋಸ್ಕರನೇ ಇದನ್ನ ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂಡರಲ್ಲಿ ಸೇರಿಸಿರೋದು. ಇದು ನೋಡೋಕ್ಕೆ ಸಿಗದೇ ಇರೋಂಥ ಗಿಡ, ಮರ, ಬಳ್ಳಿ, ಇನ್ಸೆಕ್ಟ್ಸ್ ಮತ್ತು ಶಿಲೀಂಧ್ರಗಳು ಅಂದರೆ ಫಂಗೈನೂ ನಾವಿಲ್ಲಿ ನೋಡ್ಬೋದು. ಎಲ್ಲ ಹೋಗ್ತಾ ಇದ್ದಾರೆ ಕಾಫಿ ತೋಟದಲ್ಲಿ ಕೆಲಸ ಮಾಡೋರು. ತೋಟ ನೋಡಿರಿ ಹೆಂಗಿದೆ. ಇದರಲ್ಲಿ ಒಂದು ಫ್ರೇಮಲ್ಲಿ ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಇದು ಅಷ್ಟು ದೊಡ್ಡದಾಗಿ ಕಾಣಿಸ್ತದೆ ಮನೆ. ನೋಡಿ, ಒಂದು ಮನೆ ಕೆಳಗೆ ಒಂದು ಮನೆ ಮೇಲೆ ಹಿಂಗಿದೆ ನೋಡಿ. ಇಲ್ಲೊಂದು ಬ್ಯೂಟಿಫುಲ್ ಪ್ಲೇಸ್ ಸಿಕ್ತು, ನೋಡೋಣ ಅಂತ ಬಂದ್ವಿ. ತುಂಬ ಜನ ನಿಂತಿದ್ದಾರೆ ಇಲ್ಲಿ ಫೋಟೋ ತೆಕ್ಕೊಳ್ಳೋಕ್ಕೆ. ಅಲ್ಲಿ ಮರ ಇದೆಯಲ್ಲ, ಆ ಮರದ ಹತ್ರ ಹೋಗ್ತಾ ಇದ್ದಾರೆಲ್ಲ. ಆದರೆ ನನಗೇನೋ ಇಲ್ಲಿಂದನೇ ನೋಡೋಕ್ಕೆ ಚೆನ್ನಾಗಿದೆಯಪ್ಪ. ಇದು ಹೊಸಳ್ಳಿ ಗುಡ್ಡ ಥರ ಇದೆ. ಇಲ್ಲಿಗೆ ಬಂದಿದ್ವಿ, ಯಾವುದೋ ಹಿಂದಿನ ಜನ್ಮದಲ್ಲಿ ಬಂದಂಗೆಲ್ಲ ಅರ್ಧರ್ಧ ನೆನಪಿದ್ಯಪ್ಪ. ನಿಧಾನ ನಡಿಬೇಕು. ಈ ಥರ ಸಣ್ಣ ಸಣ್ಣ ಕಲ್ಲಿದಾವಲ್ಲ, ಜಾರ್ತಾ ಇದ್ದಾವೆ. ಎಷ್ಟು ಗಾಳಿ ಇದೆ ಗೊತ್ತಾ, ಸೌಂಡು. ಅಂದರೆ ಗಾಳಿ ಬ್ರೀಸ್, ಹೆವಿ ಹಿಂಸೆ ಕೊಡೋ ಗಾಳಿ ಇಲ್ಲ. ಕಮ್ಮಿ ಜನ ತೆಕ್ಕಂತೆಲ್ಲ ಫೋಟೋ ಮರದ ಹತ್ರ. ಇದು ಬ್ಯಾಗು ನಾನು ಇಷ್ಟಪಟ್ಟು ತಗೊಂಡಿದ್ದು. ಪರ್ಲ್ ಶೇಪಲ್ಲಿ ಇದೆಯಲ್ಲ ಅಂತ ಅಚ್ಚುಕಟ್ಟಾಗಿ ಸೆಟ್ ಮಾಡ್ಕೊಬಿಟ್ಲು. ಒಂದು ಸತಿನೂ ಹಾಕೊಂಡಿಲ್ಲ ಇದನ್ನ. ಇವಾಗ ಇಸ್ಕೊಂತೀನಿ. ಇದು ಅಮ್ಮ ಕೊಡ್ತೀನಿ. ಇದು ನನಗೆ ಹಸು ನೋಡಿ, ಫ್ರೆಶ್ ಗಾಳಿಲಿ ಉಸಿರಾಡ್ತಾ ಇದೆ. ಏನಿದೆ ಗೊತ್ತಾ ಪ್ಲೇಸು, ಶೂಟಿಂಗ್ ಸ್ಪಾಟ್ ಇದ್ದಂಗಿದೆ. ನೋಡಿ ಇಲ್ಲಿ ನೋಡಿ, ಕೆಳಗೆ ನೋಡಿ, ಇಲ್ಲೇನೋ ಹಾಕಿ ನೋಡಿ. ಇಲ್ಲೇನೋ ಒಂದು ಪಾಂಡ್ ಇದೆ ನೋಡಿ ಚಿಕ್ಕಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅದು. ಎಲ್ಲಿ? ಹೌದಾ? ಇಲ್ಲೊಂದು ಮನೆ ಇದೆ. ನಮ್ಮಮ್ಮಗೆ ಫೋಟೋ ತೆಗೆಸ್ಕೊಂತ ಇರ್ಲಿ ಇಷ್ಟೊತ್ತರ್ಗು. ತಿನ್ನಕ್ಕೆ ಬೆಣ್ಣೆ ದೋಸೆ ಬೇಕು, ಸೈಜ್ ಮಾತ್ರ 0 ಬೇಕು ನೋಡಿ. 0ನೇ ಇರೋದು. ನೋಡ್ರಿ, ಅಲ್ಲಿ ನಿಲ್ಲು, ಇಲ್ಲಿ ನಿಲ್ಲು, ಎಲ್ಲ ಕಡೆ ಫೋಟೋ. ನಮಗೆ ಮಾತ್ರ ಏನೂ ಇಲ್ಲ. ಒಂದು ಫೋಟೋ ತೆಕ್ಕೊಟ್ರೆ ನೆಕ್ಸ್ಟು ಹೋಗ್ತಾ ಇರಬೇಕು ಅಲ್ವೇ ನಮ್ಮದಣ್ಣ? ಪಾಪ ಇದೊಂದು ತೆಕ್ಕೊಡುತ್ತೆ ನನಗೆ ಯಾವಾಗಲೂ. ಇನ್ನೊಂದ್ಸತಿ ಹೇಳಿ ಅತ್ತ. ನೀವು ಬರ್ತಾನೆ ಇಲ್ಲ, ಈಗ ಹೇಳಿ. ಅದೇನೋ ಒಂದು ನೋಡ್ಬಿಟ್ಟು ರೀಲ್ಸು, ದೇವ್ರೇ ಮುದ್ದಕ್ಕೂ ಕಲ್ಸ್ಬಿಟ್ಟಿದ್ದಾರೆ ಪಾಪ. ಹೌದಾ? ಸುಮಾರು ಕೂತಿದ್ವಿ, ಚೆನ್ನಾಗಿದೆ ಒಂಥರ. ಹಿಂಗೆ ಆಡೋದು ಅಪ್ಪ ಮನೇಲಿ ಕಮ್ಮಿ. ಏನ್ ಮಾಡ್ತಾ ಇದೀಯಾ? ಇದೆ ಈ ಕೇಳಿದ್ರಲ್ಲ, ಇದೇ ಸೌಂಡೇ ಇಟ್ಟಿರೋದು ಇವರು. ಇಲ್ಲಿ ನೋಡಿ, ಇಲ್ಲಿ ಮುದ್ದು ಕನ್ನಡಕ ಹಾಕೊಂಡು ಕಣ್ಣು ಕಾಣ್ತಾ ಇದ್ದಾವ.
ಎಲ್ಲ 5 ಕಾಣಿಸ್ತಾ ಇದೆ. ನಿಜವಾಗ್ಲೂ ಇದು ಹಾಕೊಂಡು ಸ್ಟೆಪ್ ಬಿಟ್ರೆ ಕುಡ್ದಂಗೆ ಕಾಣುತ್ತೆ. ಹೌದಾ? ಹಲಸಿನ ಮರ ಅಯ್ಯೋ ನಾನು ಏನೋ ಮರ ಅಂತ ತೆಗಿತಾ ಇದ್ದೀನಿ. ಇದು ನೋಡಿದ್ರೆ ಹಲಸಿನ ಮರ ಹೋಗ್ತಿದ್ದವರೆಲ್ಲ ಫುಲ್ ರಿಟರ್ನ್. ಇದು ನೋಡಿ ಹಸು ಓಡಿಸ್ಕೊಂಬಂದ್ಬಿಡ್ತು ಎಲ್ಲರನ್ನು. ಇಲ್ಲಿದೆ ನೋಡಿ, ಇದೆ ಹಸು. ಓಡಿಸ್ಕೊಂಬಂದ ತಕ್ಷಣ ಎಲ್ಲ ಇಲ್ಲೇ ಸ್ಟಾಪ್. ಹೋಗೋಕ್ಕೆ ಬಿಡ್ತಾ ಇಲ್ಲ ಇದು ಹಸು. ಅಡ್ಡ ಹಾಕ್ಕೊಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಅಡ್ಡ ಹಾಕೊಂಡಿದೆ ರೋಡಿಗೆ, ಬಿಡ್ತಾನೆ ಇಲ್ಲ. ಮುದ್ದು ಒಂದು ಮುದ್ದು ಕೊಡ್ತಾರಂತೆ, ಅದಕ್ಕೆ ಏನು ಮಾಡಲ್ಲ ಅನ್ಸುತ್ತೆ. ಸಂತೋಷ್ ಓಡಕ್ಕೆ ಹೋಗಲ್ಲ, ಅದು ಬಂದರೆ ಕಾಲು ಫುಲ್ ನೋವಾಗಿದೆ. ಎಕ್ಸಸೈಸ್ ಮಾಡಿ ಇಷ್ಟು ದೂರ ಬಂದಿದ್ದೀವಿ, ಹೆಂಗೆ ಲುಕ್ ಕೊಡ್ತದೆ ಅಂತ. ಈಗೆಲ್ಲ ಎದುರು ಬಿಡುತ್ತದೋ. ನೀನಾ ಅಂತ ಇನ್ನು ಮುಂದೆ ಹೋಗಿ. ಹೆಂಗ್ ನೋಡ್ತಿದ್ದೆ. ಏ ಹಸು ಯಾಕೆ ಹಿಂಗೆ ಆಡ್ತಾ ಇದೆಯಾ? ಬಂತು ನೋಡಿ. ಏನು ಮಾಡಲ್ಲ ಅನ್ಸುತ್ತೆ, ಬನ್ನಿ. ಹೆಂಗ್ ಗುರಾಯಿಸ್ತದೆ ನೋಡಿ ಇಲ್ಲಿ. ಅಟ್ಯಾಕ್ ಮಾಡಕ್ಕೆ ಅಂತ ನಾನು ಅದು ಮುಂದಕ್ಕೆ ಹೋಗ್ಬಿಡ್ತೀನಿ. ಇಲ್ಲ ಪಾಪ, ಅದ್ರ ಪಾಡಿಗೆ ಅದು ಹೋಗ್ತದೆ. ಮೇ ಬಿ ಇಲ್ಲಿ ಹುಲ್ಲಿತ್ತಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ಹಂಗೆ ಮಾಡ್ತು ಅನ್ಸುತ್ತದೆ. ಏನು ಕಾಣಿಸ್ತದೆ. ಇವಾಗ ನಾನು ನಿಮಗೆ ತೋರಿಸ್ತಿರೋ ಈ ಪ್ಲೇಸಲ್ಲಿ ಯಾವುದೇ ಗ್ಯಾಪ್ಸ್ ಇಲ್ಲ. ಕೇಳಿರ್ತೀವಲ್ವ, ಪಾಲಕ್ಕಾಡ್ ಗ್ಯಾಪ್, ಗೋವಾ ಗ್ಯಾಪ್, ಆ ಥರ ಯಾವುದೇ ಗ್ಯಾಪ್ಸ್ ಇಲ್ಲ. ಕಂಟಿನ್ಯೂಸ್ ಮೌಂಟೇನ್ ರೇಂಜ್ ಇದು. ಈಗ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಹೃದಯ ಭಾಗದಲ್ಲಿದ್ದೀವಿ. ಹಾಗಾಗಿನೇ ಇಲ್ಲಿ ಮಳೆ, ಗಾಳಿ ಎಲ್ಲಾನು ನಿತ್ಯ ಹರಿದ್ವರ್ಣ ಕಾಡುಗಳನ್ನ ಇಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಜೊತೆಗೆ ಕಾಡಾನೆ, ಕಾಡೆಮ್ಮೆ, ಜಿಂಕೆ, ಕಾಡಂದಿ ತುಂಬ ಅನಿಮಲ್ಸ್ ಇದೆ. ಮಡಿಕೇರಿ ಸುಬ್ರಹ್ಮಣ್ಯ ನೋಡಿ, ಸುಬ್ರಹ್ಮಣ್ಯ 39 ಕಿಲೋಮೀಟರ್ಸ್ ಅಷ್ಟೇ. ಮನೆ ನೋಡಿ, ಇಲ್ಲಿ ಮನೆ. ಕಾಫಿ ತೋಟನೇ, ಬರೀ ಕಾಫಿ ತೋಟನೇ ನೋಡ್ತಾ ಇದ್ವಿ. ಇಲ್ಲಿ ನೋಡಿ, ಇದೊಂಚೂರು ಬೇರೆ ಥರ ಜಾಗ ಇದೆ. ಈ ಥರ ಜಾಗ ಎಲ್ಲಿ ನೋಡಿದ್ವಿ ಹೇಳಿ ಸಂತೋಷ್? ನೋಡೋಣ. ಆಫ್ ರೋಡ್ ಹೋಗಿದ್ವಲ್ಲ, ಪಟ್ಲ ಬೆಟ್ಟ, ಅಲ್ಲಿ ನೋಡಿರ್ಲಿಲ್ವಾ? ಈ ಥರನೇ ಇದ್ದಿತ್ತಲ್ಲಿ. ಇದು ಅದೇ ರೀಜನ್ನೇ. ಏನು ಇಲ್ಲಿಗೊಂದು ಫುಲ್ ಮುಚ್ಚೋಗಿದೆ. ಹೋಗೋಣ ಬಿಸ್ಲಿಗೆ. ಏನ್ ಕಾಣಿಸುತ್ತೆ ಅಂತ ಹೋಗ್ತೀರಾ ಬಿಸ್ಲಲ್ಲಿ? ಏನು ಕಾಣಿಸಲ್ಲ ಈಗ. ಅಲ್ಲ, ಅಲ್ಲಿಗೆ ಹೋಗಿದ್ರೆ ಚೆನ್ನಾಗಿರ್ಬೇಕಾದ್ರೆ ಆಮೇಲೆ ಹೋಗೋಣ. ಫಾಲ್ಸಿಗೆ ಹೋಗೋಣ ನಡೀರಿ. ಏನು ಕಾಣಲ್ಲ, ಹಿಂಗೆ ಎಲ್ಲ ಮುಚ್ಕೊಂಡಿರುತ್ತೆ. ಕೇಳಿ ಚೆನ್ನಾಗಿದೆ, ಇಲ್ಲಿ ಹೋಗೋಣ. ಈ ಜಾಗ ಕಾಣಿಸ್ತಾ ಇದೆಯಾ ಇಲ್ಲಿ ಒಂದ್ಸಲ ನಮ್ಮ ಅಕ್ಕ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ ಬಂದಾಗ ಇಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಹೋಗಿದ್ವಿ. ಇಲ್ಲಿ ಒಂದೇ ಸತಿ ನೀರು ಜಾಸ್ತಿ ಆಗಿ ಹೋಗ್ಬಿಟ್ಟಿತ್ತು. ಇಲ್ಲಿ ಕ್ಯಾಮ್ರಾದಲ್ಲಿ ಏನ್ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಫುಲ್ ಮಿಸ್ಟು ಓಡ್ತಾ ಇದೆ ಬೆಟ್ಟದ ಮೇಲಕ್ಕೆ ನೋಡಿ. ಇಲ್ಲಿ ಹಿಂಗಿದೆ. ಇಲ್ಲಿಂದ ರೈಟಿಗೆ ಹೋಗ್ಬೇಕೀಗ. ಮಲಳಿ ಫಾಲ್ಸ್ ನೋಡಕ್ ಹೋಗ್ತಾ ಇದೀವಿ. ಇಲ್ಲಿಂದ ಒಂದು 4 ಕಿಲೋಮೀಟರ್ಸ್. ಇಲ್ಲಿ ನೋಡಿ ಫಾರೆಸ್ಟ್ ಹೆಂಗಿದೆ. ಅಲ್ಲ ಸಾರಿ, ಬೆಟ್ಟ. ಎಷ್ಟು ಸತಿ ಹೋಗಿಲ್ವಮ್ಮ ಮಳ್ಳಳ್ಳಿ ಫಾಲ್ಸ್ಗೆ? 3 ಸಲ ನೋಡಿಲ್ವಾ ನಾವು? 3-4 ಸಲ ನೋಡಿದ್ವಿ. ನಾನು ಒಂದ್ಸತಿನೂ ನೋಡಿಲ್ಲ. ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಇದ್ರ ಅನದರ್ ಸೈಡಲ್ಲೇ ಇವಾಗ ಟ್ರಕ್ಕಿಂಗ್ ಎಲ್ಲ ಫೇಮಸ್ ಆಗಿದೆಯಲ್ಲ, ಬ್ರಹ್ಮಗಿರಿ ಬೆಟ್ಟ ಇರೋದು. ಅಲ್ಲೇ ಕುಮಾರಧಾರಾ ನದಿ ಹುಟ್ಬಿಟ್ಟು ಇಲ್ಲಿವರೆಗೂ ಹರ್ಕೊಂಡು ಇಲ್ಲೊಂದು ಬ್ಯೂಟಿಫುಲ್ ಫಾಲ್ಸ್ನ ಕ್ರಿಯೇಟ್ ಮಾಡುತ್ತೆ. ಯಾಕೋ ಇವಾಗ ಇನ್ನೊಂದು ವಿಷಯ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಜನಕ್ಕೆ ಗೊತ್ತಿರುತ್ತಿದ್ದು, ನಾವು ಕೂರ್ಗಲ್ಲಿದ್ದೀವಲ್ವಾ, ಆ ಸ್ಯಾರಿ ಡ್ರೇಪಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಅಂತ ಗೊತ್ತಾ? ಯಾಕೆ ಅಂತ ಅಂದರೆ ಇಲ್ಲೆಲ್ಲ ಬೆಟ್ಟ ಗುಡ್ಡ ಅಲ್ವಾ, ಹತ್ತಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಪ್ಲೀಟ್ಸ್ನ ಬ್ಯಾಕ್ ಸೈಡಿಗೆ ಮಾಡಿರೋರಂತೆ. ಫ್ರಂಟಲ್ಲಿ ಸ್ವಲ್ಪ ಮೇಲಿರುತ್ತೆ ಸಾರಿ. ಮಾತಾಡೋಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಫೋರ್ಸ್ ಇಲ್ಲ ನೀರು. ಫೋಟೋ ತೆಕ್ಕೊಳ್ಳೋಣ. ಫೋಟೋ ತೆಕ್ಕೊಳ್ಳೋಕೆ ಮಾತ್ರ ಸಖತ್ತಾಗಿದೆ. ಒಳಗಡೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ನೀವು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ. ರೋಡ್ ನೋಡಿ, ಫುಲ್ ಸ್ಲೋಪ್ ಇದೆ. ಮರಗಳೇನು ಕಮ್ಮಿ ಬಿದ್ದಿಲ್ಲ ಮಳೆಗೆ. ಅವಾಗಿಂದ ಒಂದು 4-5 ಮರ ಬಂತು. ಜನ ಜಾಸ್ತಿ ಇದ್ದಾರೆ ಅನ್ಸುತ್ತೆ. ಹೆಂಗಿದೆ ಮಲ್ಲಳ್ಳಿ ಫಾಲ್ಸ್ ಇಳಿದ ತಕ್ಷಣ. ಅಲ್ಲಿ ಮಾತ್ರ ಬಿಸಿಲಿದೆ. ಸೌಂಡ್ ಕೇಳಿಸ್ತಾ ಇದೆಯಾ? ಈ ಕಡೆ ಫಾಲ್ಸ್ ಬೀಳ್ತಾ ಇದೆ ಅಲ್ವಾ, ಇನ್ನೊಂದು ಪ್ಲೇಸ್ ಇದೆ ನೋಡಿ, ಇಲ್ಲಿಂದನೂ ವಾಟರ್ ಬಿಡ್ತಾ ಇದೆ.
20 ಮೆಟ್ಲು ಇಳಿದಾದ್ಮೇಲೆ ಈ ವ್ಯೂ ಕಾಣುತ್ತೆ. ಇಲ್ಲಿ ಅಂತದ ಒಂದು ಬಾವುಟ ಬೇರೆ ಹಾಕಿದ್ದಾರೆ. ಇಲ್ಲಿ ಅಲ್ಲಿಗೆ ಹಿಂಗೆ ಹತ್ತಿದ್ರು ಬಾವುಟ ಸಿಕ್ಸತ್ತೆ. ಹಾಂ, ಹ್ಯೂಜ್ ಮೆಸ್ಮರೈಸಿಂಗ್ ಫಾಲ್ಸ್. ಇನ್ನೂ ನೀರು ತುಂಬಿಲ್ಲ, ಇನ್ನೂ ತುಂಬಿಲ್ಲ. 50%, ಒಂದು 40% ಹಾಂ, ಒಂದು 40% ಅಲ್ಲೇ ಇಷ್ಟಿದೆ. ಈವರ ಆಗೋಗ್ಬಿಟ್ಟಿದೆ 40%ಗೆ. ಇಲ್ಲಂದ್ರಲ್ಲಿ ಕಸ ಬಿಸಾಕಬೇಡಿ ಅಂತ ಹಾಕಿದ್ದಾರೆ. ಫಾಲ್ಸಲ್ಲಿ ಫಸ್ಟ್ ಡ್ರಾಪ್ ಬಂದು 120 ಅಡಿ ಇದೆ, ಮತ್ತೆ ಒಂದು 100 ಮೀಟರ್ಸ್ ಅಷ್ಟು ಹರಿಯುತ್ತೆ, ಮತ್ತೆ ಒಂದು 80 ಅಡಿ ಡ್ರಾಪಲ್ಲಿ ಮತ್ತೆ ಬೀಳುತ್ತೆ. ಹಾಗಾಗಿದೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಪ್ಲೇಸ್ ಇದೆ. ಇಲ್ಲಿಂದ ಹಿಂಗೆ ಬಂದರೆ ಹಿಂಗೆ ನೋಡ್ಬೋದು. ಕುಮಾರಧಾರ ನದಿಯಿಂದ ಕ್ರಿಯೇಟ್ ಆಗಿರೋಂಥ ಈ ಜಲಪಾತ ಪುಷ್ಪಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಸೇರಿಕೊಳ್ಳುತ್ತೆ. ಸುಮಾರು ದೂರನೇ ಇದೆ, ಒಂದು 400 ಮೆಟ್ಟಿರ್ಬೋದೇನೋ. ಆದರೆ ಸ್ವಲ್ಪ ಸ್ಲೋಪ್ ಇದೆ, ಹಾಗಾಗಿ ಸುಸ್ತಾಗುತ್ತೆ. ಹತ್ತಬೇಕಾದ್ರೆ ಜಾಸ್ತಿ ಸುಸ್ತಾಗುತ್ತೆ ಅನಿಸುತ್ತೇನು. ಸುಮಾರು ಸತಿ ಹತ್ತಿ ಇಳ್ದಿದ್ದೀವಿ, ಸುಸ್ತಾಗುತ್ತೆ. ಚೆನ್ನಾಗಿದೆ ಹತ್ತಕ್ಕೆ ಇಳಿಯೋಕ್ಕೆಲ್ಲ. ಅಮ್ಮಗೊಂಚೂರು ಕಷ್ಟ ಅನ್ನಿಸ್ತಾ ಇರ್ಬೋದೇನು. ಇವ್ರು ಅಲ್ಲೇ ಕೂತಿರ್ತೀನಿ ಅಂದರು, ಹಿಂಸೆ ಮಾಡಿ ಕರ್ಕೊಬರ್ತಾ ಇರೋದು. ಹತ್ತಬೇಕಾದ್ರೆ ಎಷ್ಟು ಬೈತಾರೋ ಗೊತ್ತಿಲ್ಲ. ಚೆನ್ನಾಗಿದೆ ನೋಡಿ. ಇಲ್ಲಿ ಒಂಥರ ಫುಲ್ ಫಾರೆಸ್ಟ್ ಒಳಗೆ ಹತ್ಕೊಂಡು ಹೋಗಿ ಹಿಡ್ಕೊಂಡು ಬರೋ ಥರ ಇದೆ. ಸ್ವಲ್ಪ ಹೊತ್ತಿಗೆ ಕುತ್ಕೋತಾ ಇದ್ದಾರೆ. ಇವರು ನಮ್ಮನ್ನ ಅಲ್ಲೇ ಡೈವರ್ಟ್ ಮಾಡಿದ್ರು, ಬಿಸ್ಲೇಗೆ ಹೋಗ್ಬಿಡೋಣ ಅಂತ. ಹೇಳಿಲ್ಲ ನಾವು, ಹತ್ತಬೇಕಲ್ಲ, ಆಗಲ್ಲ ಅದೆಲ್ಲ. ಇವಳಿಗೂ ಸಂಕಟನೇ. ಇವಳು ಒಂಚೂರು ಫೋಟೋ ಬರ್ತಾವಲ್ಲ ಅಂತ ಬಂದಿದ್ದಾಳೆ. ಕುತ್ಕೊಬಿಟ್ಟಿದ್ದಾನೆ ಎತ್ಲಾಗಿ. ಯಾಕೆ ಮುದಣ ಕೂತಿದ್ಯಾ? ಸುಸ್ತಾಯ್ತೇನಾ? ಏನು ಇಳಿಸ್ತಾ ಇದ್ದೀನಿ ಅಂತ ಸಿಟ್ಟು ಬರ್ತಾ ಇದೆಯಾ? ಹ್ಞೂ ಹ್ಞೂ ಅಂತೆ. ಸೌಂಡ್ ನೋಡಿ ನಂಗೆ ಕೇಳಿಸ್ತಾರೆ, ಕಪ್ಪೆ ಸೌಂಡ್. ಹಾಂ, ಹ್ಞೂ. ನಾವು ಬರುವಾಗ ಹಿಂಗೆ ಆ ಕಡೆಯಿಂದ ಹತ್ತುವಾಗಿರೋದು ಹಬ್ಬ. ಈಗೆಲ್ಲ ಮರಗಳು ನೋಡಿ ಎಲ್ಲ ಪಾಚಿ ಕಟ್ಬಿಟ್ಟಿದೆ ಮರದ ಮೇಲೆಲ್ಲ. ಹತ್ರ ಬಂತು ಅನ್ಸುತ್ತೆ, ಜಾಸ್ತಿ ಸೌಂಡ್ ಕೇಳಿಸ್ತದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬಂದ ತಕ್ಷಣ ಮೇಲೆ ಬರ್ತಾ ಇದೆಯಾ ನೀರು ಅನ್ಸ್ಬಿಡ್ತು ನೋಡಿ. ಇಲ್ಲಿ ಬೆವರಿದಾನಂತ ಯಾಕೋ. ಇಷ್ಟತ್ರ ಬಂದಿದ್ದೀವಿ ನೋಡಿ, ನೀರೆಲ್ಲ ಬೀಳ್ತಾ ಇದೆ. ಆಲ್ರೆಡಿ ಮುಖದ ಮೇಲೆ ಬೀಳ್ತಾ ಇದೆ ನೀರು. ಇದು ತಗೊಂಬಂದ್ಬಿಟ್ಟು ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತ ನನ್ನ ತಲೆಗೆ ಹಾಕೋಗಿದ್ದಾಳೆ ನಮ್ಮಮ್ಮ ನೋಡಿ. ಇಲ್ಲೇ ಲಾಸ್ಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ನಾವು ಹೊಚ್ಚೆ ವರ್ಷ ಎಲ್ಲ ಬಂದಾಗ ಅಲ್ಲಿಗೆ ಬಿಡೋರು, ಇಲ್ಲಿಂದ ನಡ್ಕೊಂಡು ಹೋಗ್ಬೋದಿತ್ತು, ಆ ಕಡೆವರೆಗೂ ಬಿಡೋರು. ಈಗ ಫೆನ್ಸ್ ಎಲ್ಲ ಹಾಕಿ ಇಲ್ಲಿಗೆ ಲಾಸ್ಟ್ ಮಾಡಿದ್ದಾರೆ. ಫಾಲ್ಸ್ನ ಮಾನ್ಸೂನಲ್ಲಿ ನೋಡೋಕ್ಕೆ ಇದೇ ಬೆಸ್ಟ್ ವೇ ಅನಿಸುತ್ತೆ. ಸೊ ಇಷ್ಟು ದೊಡ್ಡ ಫಾಲ್ಸಲ್ಲಿ ಆಟ ಆಡೋಕ್ಕೆಲ್ಲ ಬಿಡೋದು ಸೇಫ್ ಅಲ್ಲ. ಇವಾಗ ಒಂದು 8 ವರ್ಷದ ಹಿಂದೆ ಅನಿಸುತ್ತೆ, ನಾವೊಂದ್ಸಲ ಇಲ್ಲಿಗೆ ಬಂದ್ಬಿಟ್ಟು ವಾಪಸ್ ಮನೆಗೆ ಹೋಗೋ ಅಷ್ಟೊತ್ತಿಗೆ ಒಂದು ನ್ಯೂಸ್ ಬಂದಿತ್ತು ಗೈಸ್. ಇಲ್ಲಿ ಫೋಟೋ ತೆಕ್ಕೊಳ್ಳೋಕೆ ಹೋಗಿ 8 ಜನ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಜನಗಳು ಅಷ್ಟೇ, ಯಾವುದನ್ನು ದೂರದಿಂದ ನೋಡಬೇಕು, ಯಾವುದರಲ್ಲಿ ಆಟ ಆಡಬೇಕು, ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಟ್ಕೋಬೇಕು. ಇದೇನು ಡೆನ್ಸ್ ಫಾರೆಸ್ಟ್ ಇದೆಲ್ಲ ನೋಡ್ತಾ ಇದ್ದೀರಲ್ಲ ನೀವು. ನಾವು ಬಿಸಿಲಿಗೆ ಹೋದಾಗ ಇದೆಲ್ಲ ಸೇರಿಸಿ ನಮಗೆ ವ್ಯೂ ಕಾಣಿಸೋದು. ಹಿಂಗಿದೆ, ಒಳ್ಳೆ ಬಿಸಿಲು ಬಂತು, ನೋಡೋಕ್ಕೆ ಚೆನ್ನಾಗಿದೆ. ನೀರಿದೆ, ತುಂಬ ಬಿಸಿಲಿದೆ. ಎಷ್ಟು ಬಿಸಿಲಿದೆ ನೋಡಿ. ಈ ಲೆವೆಲಲ್ಲಿ ಇದ್ದೀವಿ ನಾವು ಇವಾಗ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕಷ್ಟೇ, ಅದಾದಮೇಲೆ ಎಲ್ಲ ಫುಲ್ ಈ ಥರ ಫೆನ್ಸ್ ಮುಂದಕ್ಕೆ ಹೋಗೋಕ್ಕಿಲ್ಲ. ಈಗ ನುಗ್ತಾ ಇದೆ ನೀರು. ಇನ್ನು ನೀರು ಈ ಕಡೆ ಬರ್ತಾ ಇದೆ. ಬಂದರು ಎಲ್ಲ ನೆಂದೋದ್ವಿ. ಈಗ ನೀರು ಆ ಕಡೆಗೆ ಹೋಗ್ತಾ ಇದೆ. ಮಳೆಗಾಲದಲ್ಲಿ ಟ್ರಿಪ್ ಹೋಗೋಕೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಹಿಂಸೆ ಅನ್ಸೋ ವಿಷಯ ಅಂದರೆ ಇದೊಂದೇ. ಇವರು ಮಹಾಪ್ರಭುಗಳು ಸಿಕ್ಲೇಬೇಕು ಒಂದ್ಸತಿನಾದ್ರೂ ನಮಗೆ. ಫಾಲ್ಸ್ ಮುಂದೆ ಬಂದು ನಿಂತ್ಕೊಂಡು ಫುಲ್ ಪಜ್ಜಿ ಹಾಕೊಂಡಿದ್ದೀವಿ ನೆಂದು. ಇದು ಯಾಕೋ ಇವತ್ತು ಹೋಗೋ ಜಾಗಗಳೆಲ್ಲ ವಾಪಸ್ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದ್ದಾವೆ.
ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಅಂತ ಕೇಳಿ ಕೇಳಿ ಬೋರ್ ಆಗ್ಬೋದು ನನ್ನ ಆಗಲ್ಲ ನಿಮಗೆ ಇವತ್ತು. ಅಷ್ಟು ಸಲ ಹೇಳ್ಬೋದು. ನೋಡಿ ಇದೊಂದು ಫಾಲ್ಸ್ ಹೆಂಗಿದೆ. ನೋಡಿ ಎಷ್ಟಿದೆ ಫೋರ್ಸು. ಏನ್ ಮಾಡ್ತಾ ಇದೆಯೋ ಟೀಸರ್ ಬರ್ರ ಎತ್ತದ ಡೀಸೆಲ್. ನೀನ್ ಕಾರಾ ಡೀಸೆಲ್ ತುಂಬ್ಕಂತ ಇದನಂತೆ. ಇದರಿಂದಲೂ ಚೆನ್ನಾಗಿದೆ ಫಾಲ್ಸ್. ಇದೇ ಫಸ್ಟ್ ಪಾಯಿಂಟಲ್ಲಿ ಫುಲ್ ವ್ಯೂ ಕಾಣೋದು. ಇದೊಂದು ಪಾಯಿಂಟಲ್ಲಿ ಚೆನ್ನಾಗಿ ಕಾಣುತ್ತೆ. ಫುಲ್ಲು ಎಂಡಿಂದ ಇಲ್ಲಿ ಎಂಡಿಂದ ಇಲ್ಲಿ ಎಂಡ್ವರೆಗೂ ಕಾಣಿಸುತ್ತೆ ಇದರಲ್ಲಿ. ಇಲ್ಲಿಂದ ಫಾಲ್ಸ್ ವ್ಯೂ ಎಂಡ್ ಆಗುತ್ತೆ. ಈಗ ಎತ್ತಾ ಇದೀವಿ ನೋಡಿ, ಒಂಥರ ಕಾಡೊಳಗೆ ನಡ್ಕೊಂಡು ಹೋದಂಗಿದೆ. ಟ್ರೆಕ್ಕಿಂಗೇ ಆಗೋಯ್ತು ಹೆಚ್ಚು ಕಮ್ಮಿ. ಟ್ರೆಕ್ಕಿಂಗ್ ಬೇಡ, ಕಾಲು ನೋವಾಗಿದೆ ಅಂತ ಬಂದಿದ್ದು, ಅದು ಹಿಂಗಾಗೋಯ್ತು. ಬೇಕಾದ್ರೆ ನೋಡಿ ಫಾರೆಸ್ಟ್ ಹಿಂಗಿದೆ. ಕಾಫಿ ತೋಟ ಇದು. ಇಲ್ಲಿಲ್ಲ, ಚೆನ್ನಾಗಿದೆ. ಬಿಸಿಲು ಇಲ್ಲ, ಮಳೆನೂ ಇಲ್ಲ. ವೆದರ್ ವೆರಿ ವೆರಿ ಸಪೋರ್ಟಿವ್ ಇವತ್ತು. ಎಷ್ಟು ಚೆನ್ನಾಗಿ ಮೆಟ್ಲು ಮಾಡಿದ್ದಾರೆ ನೋಡಿ ಹತ್ತಕ್ಕೆ. ಇಂಥ ತಿಂದಿದ್ದೆಲ್ಲ ಕರಗ್ತು ಬೆಳಗ್ಗೆ. ಎಷ್ಟು ತಣ್ಣಗಿದೆ ಬ್ರೀಸ್ ಅಂದರೆ, ರಿಲ್ಯಾಕ್ಸಿಂಗ್ ಆಗಿದೆ. ಫಾಲ್ಸಿಂದ ನೋಡಿದ್ರೆ ಬೆಟ್ಟ ನೋಡಿ, ಆ ಬೆಟ್ಟದ ಮೇಲೆ ಬಿಸಿಲು ಬಂದಿದೆ ಚೆನ್ನಾಗಿ. ಅದು ಬಿಟ್ಟರೆ ಫುಲ್ ಅದೇ ಥರ ಬೆಟ್ಟಗಳೇ ಸುತ್ತ ಇದೆ. ವ್ಯೂ ಇದೆಲ್ಲ ಸೇರಿಸೇ ಬಿಸಿಲದಲ್ಲಿ ನಮಗೆ ವ್ಯೂ ಕಾಣಿಸೋದು. ಹತ್ತಬೇಕಾದ್ರೆ ತುಂಬ ಕಷ್ಟ ಅನಿಸ್ತು, ಇಳಿಬೇಕಾದ್ರೆ ಈಸಿ ಇತ್ತು. ಆಲ್ಮೋಸ್ಟ್ ಬಂದ್ವಿ ಹತ್ಕೊಂಡು. ಸುಸ್ತಾಗೋಯ್ತು ಮತ್ತೆ ಎಲ್ಲ ಮಾಡಿ. ಬಾಯ್ ಬಾಯ್ ಮಲಳಿ ಫಾಲ್ಸ್. ಹೆಂಗಿತ್ತು ಮುದಣ? ಏನ್ ಫೋನ್ ಮಾಡಿದ್ದು? ಚೆನ್ನಾಗಿತ್ತು. ಸುಸ್ತಾಗ್ಬಿಟ್ಟ ಪಾಪ ಅಲ್ವೇನೋ. ಯಾವ್ದು ಮೇಡಮ್ ಹೆಂಗಿತ್ತು ಮೇಡಮ್? ಸಕಾಲಾಯ್ತು. ನಿದ್ದೆ ಫೋಟೋ ತೆಕ್ಕೊಳ್ಳೋವರೆಗೂ ಚೆನ್ನಾಗಿತ್ತು ಮೇಡಮ್ಗೆ. ಆಮೇಲೆ ಸಾಕಾಗ್ಬಿಡ್ತು ಪಾಪ. ಇದು ಹತ್ತುತ್ತೆ ಸುಮ್ಮನೆ ನನ್ನ ಜೊತೆ. ಈ ಮನೆಗೆ ವ್ಯೂನು ಎಷ್ಟು ಚೆನ್ನಾಗಿದೆ ನೋಡಿ. ಅದು ಕ್ಯಾಮ್ರಾದಲ್ಲಿ ಚಿಕ್ಕ ಕಾಣಿಸ್ತಾ ಇದೆ, ಅದು ಬೆಟ್ಟ ಸಿಕ್ಕಾಪಟ್ಟೆ ದೊಡ್ಡದಿದೆ. ಮನೆ ಹಿಂದೆನೂ ಈ ಥರ ಮರ ಇದ್ದಾವೆ. ಮೆಣ್ ಚಪ್ಸ್ಕೊಂಡಿದ್ದಾರೆ ಮರಕ್ಕೆ, ಒಂದೆರಡು ಮೂರು ಮರಕ್ಕೆ. ಇದೇನಪ್ಪ ಉದ್ರೋಗೈತೆ ಎಲ್ಲ. ಸಂತೋಷ್ ನೋಡಿ ಇಲ್ಲಿ ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋಗಿದ್ದಾರೆ. ಬೋರ್ವೆಲ್ ಇದೆ, ಇವಾಗೆಲ್ಲೂ ಇವು ಕಾಣಿಸೋದೇ ಇಲ್ಲ, ಅಪ್ರೂಪ ಆಗೋಗಿದೆ ಬೋರ್ವೆಲ್. ಈ ಪಾಪು ನೋಡಿ ನಾಯಿಗೆ ಥ್ಯಾಂಕ್ಸ್ ಕೊಡೋದು ಹೇಳ್ಕೊಡ್ತಾ ಇದ್ದೀನಿ. ಯಾಕೋ ಕ್ಯಾಮ್ರಾ ಲೇಟಾಗಿ ಆನ್ ಆಗ್ತಾಯಿತ್ತಲ್ಲ. ಮಿಸ್ಟ್ ನೋಡಿ, ಮಿಸ್ಟ್. ನಂತರ ಈ ಥರ ಪರ್ಟಿಕ್ಯುಲರ್ ವಿಡಿಯೋನ ಎಡಿಟ್ ಮಾಡೋಕ್ಕೆ ನನಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿತು. ಯಾಕೆ ಅಂತ ಅಂದರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಲ್ಲ ಸೀನಿಕ್ ವ್ಯೂನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಫಾಲ್ಸ್ದು ಅಷ್ಟೇ ತುಂಬ ಕ್ಲಿಪ್ಪಿಂಗ್ಸು, ಯಾವ್ದು ಹಾಕಬೇಕು ಯಾವ್ದು ತೆಗಿಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಈ ಕ್ಲಿಪ್ಪಿಂಗಲ್ಲಿ ನಿಮಗೆ ಇಲ್ಲಿ ಲೋಕಲ್ ಜನಗಳ ಮನೆಗಳು ಹೆಂಗಿರುತ್ತೆ ಅಂತ ಕಾಣಿಸ್ತಾ ಇದೆ. ಈ ಪ್ಲೇಸ್ ಏನಂತ ಅಂದರೆ, ನಾನು ಆಫ್ ರೋಡಿಂದ ಒಂದು ವಿಡಿಯೋ ಹಾಕಿದ್ದೀನಲ್ಲ ಅದೇ ಜಾಗ ಇದು. ಆದರೆ ಅಲ್ಲಿ ಬೆಟ್ಟದ ಮೇಲೆ ಇನ್ನೂ ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದೆ. ಅದನ್ನು ಇನ್ನೊಂದ್ಸತಿ ಯಾವಾಗಾದರೂ ತೋರಿಸ್ತೀನಿ. ಬರೀ ಜಸ್ಟ್ ಆಫ್ ರೋಡ್ ವಿಡಿಯೋ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ಇಯರ್, ಒಂದ್ಸಲ ವಾಚ್ ಮಾಡಿ. ಕಾಂಪೌಂಡ್ ಎಲ್ಲ ಪಾಚಿ ಕಟ್ಟೋಗಿದೆ. ಅಲ್ಲಿಂದ ಇವಾಗ ಇನ್ನು ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಬಿಸಿಲೇನು ನೋಡ್ಕೊಂಡು ಹೋಗೋಣ ಹಂಗೆ ಅಂತ ಬಂದ್ವಿ. ಇಲ್ಲಿ ನೋಡಿ ವ್ಯೂ ಚೆನ್ನಾಗಿದೆ. ಮತ್ತು ಯಾವುದೋ ಟ್ರೆಕ್ಕಿಂಗ್ ಹಾಕಿದ್ದಾರಪ್ಪ. ಇದು ಜಮಾಲಾಬಾದ್ ಫೋರ್ಟ್, ಗಡಾಯಿ ಕಲ್ಲು. ಮಳೆ ಸ್ಟಾರ್ಟ್. ಮಳೆ ಹಂಗೆ ಇರಿ.
ಓಹೋ ಹೆಂಗ್ ಕಾಣಿಸ್ತಾ ಇದೆ ಮಳೆಯಲ್ಲಿ. ಇಲ್ಲಿ ರೋಡ್ ನೋಡಿ ಹೆಂಗ್ ಕಾಣಿಸ್ತಾ ಇದೆ. ಏನೋ ನಿನ್ ಗೋಳು? ಮಮ್ಮ ಅಮ್ಮ ಏನಾರ ಒಡಿಯದ್ ಮಾಡಿದ್ರೆ ಇವತ್ತಿಂದ ನಾನು ತಿರ್ಗಾ ನೋಡಲ್ಲ. ಅವಳು ಏನಾರ ಒಡಿಯಲ್ಲ ಬೈಯಲ್ಲ ಅಂತ ಅಂದ್ರೆ ಶೋಕಿ ಮಾಡಿಸ್ತೀನಿ. ಏನ್ ಶೋಕಿ ಮಾಡಿಸ್ತೀವಿ? ಕಾರ್ ಕೊಡಿಸ್ತೀನಿ, ಐಫೋನ್ ಕೊಡಿಸ್ತೀನಿ, ಆಮೇಲೆ ಮನೆ ಕಟ್ಟಿಸ್ತೀನಿ ಇವಳಿಗೆ. ಅದೇ ಎಷ್ಟ್ ಹಿಂಸೆ ಕೊಟ್ಟಿರ್ಬೇಕಂಗಾರೆ ಹೊಡೆದು ಅವನಿಗೆ ನೀನು. ಇಲ್ಲ ಹಿಂಸೆ ಕೊಡ್ತೀನಿ. ನೋಡೆಲ್ಲ ಡ್ಯಾನ್ಸ್ ಮಾಡ್ತಾ ಅವ್ರ ತಲೆ ಏನ್ ಮಾಡಿದ್ಲು ಮುದ್ದು? ಇದು ಬ್ಲಾಕ್ ಕಲರ್ ಆಗಂಗ್ ಹೊಡೆದಿದ್ಲು ಬ್ಯಾಟಲ್ಲಿ. ಯಾರು? ಇವಳೆ ಆ ಸಿಟ್ಟೆಲ್ಲ ಏನೋ ತಿರುಸ್ತಾ ಇದ್ದ ನೀನು. ನೋಡು ಐಫೋನ್ ಹೊಡಿತಾರೆ. ನೋಡು ನಿಂಗೆ ಐಫೋನ್ ಬೇಕು, ಅವ್ನ್ ದೊಡ್ಡವನಾದ್ಮೇಲೆ ಕಾರ್ ಬೇಕು, ಮನೆ ಬೇಕು ಅಂದ್ರೆ ಸುಮ್ನೆ ಇರು. ಇಲ್ಲ ಅಂದ್ರೆ ಅಷ್ಟೇ, ನಿಂಗೆ ಶೋಕಿ ಮಾಡ್ಸಲ್ಲ ಅವನ ಮೇಲೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಫುಲ್ಲು ಇಷ್ಟು ಕವರ್ ಆಗಿದೆ, ಅರ್ಧ ಬಿಟ್ಟು. ವಿಡಿಯೋ ನೋಡೋದಲ್ವಾ, ಹೆಂಗೆ ಅನಿಸ್ತು, ಏನು ಯಾವ ಪ್ಲೇಸ್ ಇಷ್ಟ ಆಯಿತು ಎಲ್ಲನೂ ಕಮೆಂಟ್ಸಲ್ಲಿ ಹೇಳಿ ಆಯಿತಾ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿವರೆಗೂ ಬಾಯ್ ಬಾಯ್.